ಸಾವಿತ್ರಿಬಾಯಿ ಪುಲೆ ಶಿಕ್ಷಕಿಯರ ಸಂಘ ದೆಹಲಿ, ಕರ್ನಾಟಕ ಶಿಕ್ಷಕರ ಸಾವಿತ್ರಿಬಾಯಿ ಪುಲೆ ಸಂಘ ಧಾರವಾಡದ ಘಟಕ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ವಿಜಯಪುರದಲ್ಲಿಂದು ಆಯೋಜಿಸಿದ್ದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಚಾಲನೆ ನೀಡಿದರು. ಈ ವೇಳೆ ಮುಖಂಡರಾದ ಡಾಕ್ಟರ್ ಪ್ರಭುಗೌಡ ಲಿಂಗದಹಳ್ಳಿ, ಸಾವಿತ್ರಿಬಾಯಿ ಪುಲೆ ಸಂಘಟನೆ ಜಿಲ್ಲಾ ಘಟಕದ ಅಧ್ಯಕ್ಷ ಕೆಬಿ ನಾಯಕ, ಸಾವಿತ್ರಿಬಾಯಿ ಪುಲೆ ಶಿಕ್ಷಕಿಯರ ಸಂಘಟನೆ ಸಂಸ್ಥಾಪಕಿ ಡಾಕ್ಟರ್ ಲತಾ ಎಸ್ ಮುಳ್ಳೂರು, ಸಾವಿತ್ರಿಬಾಯಿ ಪುಲೆ ಸಂಘದ ಅಕ್ಕುಬಾಯಿ ನಾಯಕ್ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಎಂಬಿ ಪಾಟೀಲ್ ಮಹಿಳೆಯರಿಗೆ ಶಿಕ್ಷಣ ಸಮಾನತೆ ಸಿಗಬೇಕೆಂದು ಸೇರಿದಂತೆ ಮಹಿಳೆಯರ ಪರ ಸಾಕಷ್ಟು ಹೋರಾಟ ನಡೆಸಿದ ಮಹಾನ್ ನಾಯಕಿ ಸಾವಿತ್ರಿಬಾಯಿ ಪುಲೆ, ಸರ್ಕಾರದಿಂದ ಸಾವಿತ್ರಿಬಾಯಿ ಪುಲೆ ಅವರ ಜಯಂತಿ ಆಚರಿಸಬೇಕು ಎಂಬ ಮನವಿ ಬಂದಿದ್ದು, ಈ ಕುರಿತು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಬೇಡಿಕೆಗೆ ಸಹಕರಿಸುವುದಾಗಿ ಹೇಳಿದರು. ಕಾರ್ಯ ಈ ದೇಶದಲ್ಲಿ ಪ್ರತಿಯೊಬ್ಬರು ಕೂಡ 140 ಕೋಟಿ ಜನ ನಾವು ಅಭಿಮಾನ ಪಡಬೇಕು, ಅವ್ರನ್ನ ಗೌರವಿಸಬೇಕು, ಅವರ ಸನ್ಮಾರ್ಗದಲ್ಲಿ ನಾವು ನಡೀಬೇಕು, ಆ ಕೆಲಸದಲ್ಲಿ ಒಂದು ದಿವಸ ಅರಿವು ಮೂಡಬೇಕು. ಡಾಕ್ಟರ್ ಪ್ರಭುಗೌಡ ಲಿಂಗದಹಳ್ಳಿ ಮಹಿಳೆಯರು ಇರುವ ಕಡೆ ಪಾರದರ್ಶಕ ಹಾಗೂ ಉತ್ತಮ ಆಡಳಿತ ಕಾಣಬಹುದು ಎಂದರು. ನೀವು ಇದೇ ರೀತಿ ಪರಿಶ್ರಮ ಪಡ್ತಾ ಮುಂದೆ ಬಂದ್ರೆ ನೀವು ಯಾರನ್ನೂ ಕಾಡಿಬೇಡಿ ಅಧಿಕಾರ ಪಡೆಯುವಂತ ಪರಿಸ್ಥಿತಿ ಉದ್ಭವ ಆಗುವುದಿಲ್ಲ. ಆದೇಶವನ್ನ ಮಾಡಲಿಕ್ಕೆ ಸುದ್ದಿಗಾರರೊಂದಿಗೆ ಡಾಕ್ಟರ್ ಲತಾ ಎಸ್ ಮುಳ್ಳೂರು, ನಗರದ ಪ್ರಮುಖ ವೃತ್ತಕ್ಕೆ ಹೋರಾಟಗಾರ್ತಿ ಸಾವಿತ್ರಿಬಾಯಿ ಪುಲೆ ಅವರ ಹೆಸರು ಇಡುವ ಮೂಲಕ ಮುಂದಿನ ಪೀಳಿಗೆಗೆ ಅವರನ್ನು ಪರಿಚಯಿಸಿಕೊಡಬೇಕು, ಶಿಕ್ಷಕಿಯರ ಸಮಸ್ಯೆಗಳನ್ನು ಪರಿಹರಿಸಬೇಕು ಎಂದರು. ವಿಜಯಪುರ ಜಿಲ್ಲಾ ಘಟಕಕ್ಕೆ ನಿವೇಶನವನ್ನ ಒದಗಿಸಬೇಕು, ಜೊತೆಗೆ ಒಂದು ವರ್ತುಳಕ್ಕೆ ಮಾತೆ ಸಾವಿತ್ರಿಬಾಯಿ ಪುಲೆ ಅವರ ಹೆಸರನ್ನ ಇಡಬೇಕು ಅನ್ನುವಂತ ಬೇಡಿಕೆ ಕೂಡ ನಮ್ಮದಾಗಿದೆ. ಅಕ್ಕುಬಾಯಿ ನಾಯಕ್ ಹೆಣ್ಣು ಮಕ್ಕಳ ಸಂರಕ್ಷಣೆ ಮತ್ತು ಆತ್ಮರಕ್ಷಣೆ ಬಗ್ಗೆ ಕಾರ್ಯಾಗಾರದಲ್ಲಿ ಮಾಹಿತಿ ನೀಡಲಾಗಿದ್ದು, ಉತ್ತಮ ಕಾರ್ಯನಿರ್ವಹಿಸಿದ ಮಹಿಳಾ ಶಿಕ್ಷಕಿ ಹಾಗೂ ಶಿಕ್ಷಕರಿಗೆ ಸಾವಿತ್ರಿಬಾಯಿ ಪುಲೆ ಮತ್ತು ಮಹಾತ್ಮ ಜ್ಯೋತಿಬಾ ಪುಲೆ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ ಎಂದು ಹೇಳಿದರು. ಸಾವಿತ್ರಿಬಾಯಿ ಪುಲೆ ಮತ್ತು ಪುರುಷರಿಗೆ ಮಹಾತ್ಮ ಜ್ಯೋತಿಬಾ ಪುಲೆ ಅಂತ ಪ್ರಶಸ್ತಿಯನ್ನು ಕೊಟ್ಟು ಗೌರವ ಮಾಡ್ತಾ ಇದ್ದೀವಿ.